ಗೋವಾದಲ್ಲಿ ಬೆಳಗ್ಗೆ ತಿಂಡಿಗೆ ನಮ್ಮ ಕರ್ನಾಟಕ ಸ್ಟೈಲ್ ನಾನ್ ವೆಜ್ ಊಟನ ತಿಂದ್ಕೊಂಡು ಬ್ಯಾಟಿಂಗ್ ಎಲ್ಲ ಆದಮೇಲೆ ಈ ಬಿಸಿಲಲ್ಲಿ ನಾವು ಹೊರಟಿರೋದು ಈಗ ಪರ ರೋಡ್. ಸೊ ಲಾಸ್ಟ್ ಟೈಮ್ ಗೋವಾಗೆ ಹೋದಾಗ ಪರ ರೋಡ್ಗೆ ಹೋಗಬೇಕು ನೋಡಬೇಕು ಅಂತ ಹೇಳಿ ಟೈಮ್ ಆಗದಿರೋ ಕಾರಣ ಹೋಗಿರಲಿಲ್ಲ. ಸೊ ಈ ಸಲ ಫೈನಲಿ ಬಂದಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸುತ್ತಮುತ್ತ ಗ್ರೀನರಿ, ರೋಡ್ ಪೂರ್ತಿ ಆ ಕಡೆ ಈ ಕಡೆ ಎರಡು ಸೈಡೂ ಕೊಕೊನಟ್ ಟ್ರೀ, ತೆಂಗಿನ ಮರಗಳಿರುತ್ತೆ. ಸೊ ಇದನ್ನು ಸುಮಾರು ಫಿಲಮ್ ಶೂಟಿಂಗ್ಗಳಲ್ಲೆಲ್ಲ ತೆಗೆದಿರ್ತಾರೆ. ಸೊ ಹಾಗಾಗಿ ನಾವು ಕೂಡ ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ತಗೊಳ್ಳೋಣ ಅಂತೇಳಿ ಹೊರಟ್ವಿ. ಫೈನಲಿ ನಾನು ಮತ್ತು ಐಶು ಈ ಸಲ ಈ ಟ್ರಿಪ್ಪಲ್ಲಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ಇದೊಂಥರ ಇತ್ತು, ಒಂದೇ ಥರ ಟ್ವಿನ್ನಿಂಗಲ್ಲಿ ರೆಡಿ ಆಗಬೇಕು ಅಂತ ಆಗಿರಲಿಲ್ಲ. ಸೊ ಈ ಸಲ ಅದನ್ನು ಕೂಡ ನಾವು ಮಾಡಿದ್ವಿ. ಇನ್ನು ಹೇಳಬೇಕಂದ್ರೆ ನಾನು, ರೋಹನ್ ಮತ್ತು ಸಾಗಿ ಅಂದ್ಕೊಂಡಿರಲಿಲ್ಲ ಈ ಸಲ ಮತ್ತೆ ಗೋವಾಗೆ ಹೋಗ್ತೀವಿ ಅಂತ. ಇದು ಅನ್ಪ್ಲ್ಯಾನ್ ಟ್ರಿಪ್ಪು. ರೋಹನ್ ಹೇಳ್ತಾನೆ ಇದ್ದ ಗೋವಾಗೆ ಹೋಗ್ಬೇಕಂತ. ಲಾಸ್ಟ್ ಇಯರೇ ಹೋಗಿದ್ವಲ್ಲ ಅಂತ ಸುಮ್ಮನಾಗಿದ್ವಿ. ಬಟ್ ಸಡನ್ನಾಗಿ ಅನ್ಪ್ಲ್ಯಾನ್ಡಾಗಿ ಹೋದರೂ ಕೂಡ ಈ ಟ್ರಿಪ್ ಮಾತ್ರ ಮೆಮೊರೇಬಲ್ ಆಗಿತ್ತು. ಒಂದು 3-4 ಡೇಸ್ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ರೋಡಲ್ಲಂತೂ ಸಖತ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು.